ವರ್ಷಗಳ 1994ನೇ ಇಸ್ವಿ ಅವರು ಜುಲೈ ತಿಂಗಳಲ್ಲಿ ರಿಪೋರ್ಟ್ ಮಾಡಿಕೊಂಡಿದ್ದರು. ನಾನು ಆಗಸ್ಟ್ 2ನೇ ತಾರೀಕು ರಿಪೋರ್ಟ್ ಮಾಡಿಕೊಂಡೆ. ಆ ಸಮಯದಲ್ಲಿ ಸರ್ವಮಂಗಳ ಅವರು HOD ಆಗಿದ್ದರು. ನನಗೆ ಗೊತ್ತಿಲ್ಲ ಈಗ ನೇಮಕಾತಿ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗೊಂದು ಟೆಲಿಗ್ರಾಮ್ ಬಂದಿತ್ತು ರಿಜಿಸ್ಟ್ರಾರಿಂದ, ಸ್ಟಾರ್ಟ್ ಇಮಿಡಿಯೇಟ್ಲಿ ವಿತ್ ಯುವರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಒಂದು ಲೈನ್ ಇತ್ತಷ್ಟೇ. ಏನೋ ಪರಿಶೀಲನೆಗೆ ಕರೆದಿರ್ಬೋದು ಅಂತ ನಾನು ಬಂದರೆ ನನ್ನ ಕೈಗೆ ಆದೇಶ ಯಾರೋ ಹೇಳಿದ್ರು 7 ದಿನಗಳ ಕಾಲಾವಕಾಶ ಇರುತ್ತೆ ನೋಡಿ ಇದರಲ್ಲಿ ಅಂತ ಇತ್ತು. ಆಯಿತು, 7 ದಿನ ಬಿಟ್ಟು ಆನಂತರ ಬರೋಣ ಅಂತೇಳಿ ನಿರ್ಧಾರ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಹೊರಟಿದ್ದೆ. ಆದರೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ನಾನು ಮೈಸೂರು ಹೊಸ್ತಲ್ಲ, ಯಾರನ್ನೋ ಕೇಳಿದೆ. ಅವರು ಕಾಲೇಜ್ ನೋಡಿದ್ರೆ ಹೆಂಗೆ ಹೋಗ್ತೀರಿ ವಾಪಸ್ಸು, ನೀವು ಕಾಲೇಜ್ ಆದ್ರೂ ನೋಡ್ಬೋದು ಅಂತೇಳಿ ಇಲ್ಲಿಗೆ ತಂದುಬಿಟ್ಟು ಆವಾಗ ಕೆಲವು 7 ದಿನ ಸಮಯ ಇದೆ ಅಂತ ಅನ್ನೋದು ನಿಜ. ಆದರೆ ಸೀನಿಯಾರಿಟಿ ಹೊರಟೋಗುತ್ತೆ, ನೀವು ರಿಪೋರ್ಟ್ ಮಾಡ್ಕೊಂಬಿಡಿ ಇಮಿಡಿಯೇಟಾಗಿ ಅಂತೇಳಿ ರಿಪೋರ್ಟ್ ಮಾಡ್ಕೊಳ್ಳೋಂಗೆ ವ್ಯವಸ್ಥೆ ಮಾಡಿದ್ರು. ಸರ್ವಮಂಗಳಬಾಯಿಯವರು ರಿಪೋರ್ಟ್ ಮಾಡ್ಕೊಂಡು ಕೂಡಲೇ ಟೈಮ್ ಟೇಬಲ್ ಕೈ ಕೊಟ್ಟು ಇವತ್ತಿಂದ ನೀವು ತಪ್ಪದೆ ಕ್ಲಾಸ್ ಹೋಗಬೇಕು ಅಂತ ಹೇಳಿದ್ರು. ನಾನೇನೂ ತಯಾರಾಗಿ ಬಂದಿಲ್ಲ, ಬರೀ ಕೈ ಬೀಸ್ಕೊಂಡು ಬಂದಿದ್ದೆ. ಹೆಂಗೆ ಉಳ್ಕೊಳ್ಳೋದು ಎಲ್ಲಿ ಉಳ್ಕೊಳ್ಳೋದು ಗೊತ್ತಿಲ್ಲ. ಆ ಟೈಮಲ್ಲಿ ಪ್ರೊಫೆಸರ್ ವಿಶ್ವನಾಥ್ ಅವರು ಮಧ್ಯಾಹ್ನ, ನಾನು ಬೆಳಗ್ಗೆ ಕ್ಲಾಸ್ ಮುಗಿಸಿ ಬಂದು ಕೂತಿದ್ದೆ. ಮಧ್ಯಾಹ್ನ ವಿಶ್ವನಾಥ್ ಸರ್ ಅವರು ಬಂದು ಮಾತಾಡ್ಸಿದ್ರು. ನಾನು ಅವ್ರನ್ನ ಮಾತಾಡ್ತಿರ್ಲಿಲ್ಲ, ಯಾಕೆಂದರೆ ಅವರು ಒಳ್ಳೆ ಮಿಲಿಟ್ರಿ ಮ್ಯಾನ್ ಇದ್ದಾಗಿದ್ದರು, ಗಂಭೀರವಾದ ವ್ಯಕ್ತಿತ್ವ. ಏನಪ್ಪ ಮಾತಾಡ್ಸೋದು ಅಂತೇಳಿ ಹಂಚ್ಕೊಂಡು ಸುಮ್ಮನೆ ಇದೆ. ಅವರೇ ಮಾತಾಡಿಸಿ ಎಲ್ಲ ಕಷ್ಟ ಸುಖ ಕೇಳಿದಾಗ ನಾನು ಹೇಳಿದ್ರು, ನೋಡಿ ಸರ್ ಈ ಥರ ಕಷ್ಟ ಇದೆ ನನಗೆ, ನಾನು ಏನು ತಯಾರಾಗಿ ಬಂದಿಲ್ಲ, ಈ ಥರ ನೀವು ಇಲ್ಲೇ ಇರಬೇಕು, ಕಂಟಿನ್ಯೂಸ್ ಕ್ಲಾಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತಂದಾಗ ಅವರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಬನ್ನಿ ಊಟಕ್ಕೆ ಹೋಗೋಣ ಮೊದಲು ಅಂತೇಳಿ ಊಟಕ್ಕೆ ಕರ್ಕೊಂಡು ಹೋದ್ರು. ಆವಾಗ ಇಲ್ಲಿ ರಮ್ಯಾ ಹೋಟೆಲ್ ಇತ್ತಲ್ಲ, ಅದ್ರ ಪಕ್ಕದಲ್ಲಿ ಒಂದು CC ಕ್ಲಬ್ ಅಂತ ಇತ್ತು. ಅಲ್ಲಿ ಅವರೇ ಊಟ ಕೊಡಿಸಿದ್ರು. ಅವರೇ ಊಟ ಕೊಡಿಸಿ ಆತ್ಮೀಯವಾಗಿ ಮಾತನಾಡಿಸಿ ಧೈರ್ಯ ತುಂಬಿ ನೀವು ಹೋಗಿ ಎಲ್ಲ ಸಿದ್ಧ ಮಾಡಿಸ್ಕೊಂಡು ವಾರ ಬಿಡೋದಲ್ಲಿ ನಾವೆಲ್ಲ ನೋಡ್ಕೊತೀವಿ ಅಂತ ಹೇಳಿ ಧೈರ್ಯ ತುಂಬಿದ್ರು. ಆ ಟೈಮ್ ಮತ್ತೆ ನಾನು ಸ್ಟಾಫ್ ರೂಮಿಗೆ ಬಂದಾಗ ರಾಮದಾಸ್ ಅವರು ಕೂತಿದ್ರು, ಸರ್ ರಾಮದಾಸ್ ಅವರು ಕೂಡ ಅದೇ ಹೇಳಿದ್ರು, ಆಯಾ ಮನೆಗೂ ತಿಳುವಳಿಕೆ ಇಲ್ಲ, ನೀವು ಲೆಕ್ಕ ಇಟ್ಕೋಬೇಡಿ, ನಾವೆಲ್ಲ ಇದ್ದೀವಿ ಹೇಳ್ತೀವಿ ಹೋಗಿ ನೀವು ಅಂತೇಳಿ ಮಕ್ಕಳು ಕಳಿಸ್ಕೊಂಡು ಆ ಥರ ಎಲ್ಲ ತಮ್ಮ ಜೊತೆಯಲ್ಲಿರ್ತಕ್ಕಂಥವ್ರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲರಿಗೂ ಧೈರ್ಯ ತುಂಬಿ ಒಂದು ಸಲಹೆ ಸೂಚನೆಯನ್ನು ಕೊಡುವಂಥ, ವಿಶ್ವಾಸದಿಂದ ನಡ್ಕೊಳ್ಳುವಂಥ ಒಂದು ಗುಣ ಪ್ರೊಫೆಸರ್ ವಿಶ್ವನಾಥ್ ಅವರು. ಆನಂತರ ಹೆಚ್ಚು ಕಾಲ ನಾವು ಒಟ್ಟಿಗೆ ಇರಲಿಕ್ಕಾಗಲಿಲ್ಲ. ಯಾಕಂದರೆ ಕೆಲವೇ ದಿನಗಳಲ್ಲಿ ಅವರು ಹಾಸನ ಸ್ನಾತಕೋತ್ತರ ಕೇಂದ್ರಕ್ಕೆ ವರ್ಗಾವಣೆ ಬಂದರು. ಅಲ್ಲಿ ಕೆಲ ಕಾಲ ಕೆಲಸ ಮಾಡಿ ಮತ್ತೆ ಬಂದರು. ಮತ್ತೆ ತಿರ್ಗಾ ಅವರು ಅಲ್ಲಿ ಕೋಆರ್ಡಿನೇಟರ್ ಆಗಿ ಮತ್ತೆ ಹೋರಾಡ್ತಾರೆ. ಅಲ್ಲಿಂದ ಮತ್ತೆ ಬಂದಾಗ ಅವರು ಒಂದಷ್ಟು ವರ್ಷ ಇದ್ದರು. ಆಮೇಲೆ ವಿಶ್ವವಿದ್ಯಾನಿಲಯದ ಲಲಿತ ಕಲಾ ಕಾಲೇಜಿಗೆ ವರ್ಗಾವಣೆ ಬಂದಿದ್ದರು. ಮತ್ತು ಅಲ್ಲಿಂದ ವಾಪಸ್ ಆದಮೇಲೆ ಅವರು ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿ ಕಾರ್ಯನಿರ್ವಹಿಸುವಂಥ ಅವಕಾಶ ಬಂತು. ಮತ್ತು ಅಲ್ಲಿಂದ ಬಂದಮೇಲೆ ಮತ್ತೆ ಕೂಡ ಅವರು ಇರಲಿಲ್ಲ, JNUಗೆ ವರ್ಗಾವಣೆ ಆದ, ಅಂದರೆ ಡೆಪ್ಯುಟೇಷನ್ ಮೇಲೆ ಅಲ್ಲಿಂದ ಹೋದರು. ಅಂದರೆ 31 ವರ್ಷಗಳಲ್ಲಿ ಅತಿ ಹೆಚ್ಚು ಕಾಲ ಅವ್ರ ಜೊತೆ ಒಡನಾಡುವ ಅವಕಾಶ ನಮಗೆ ಸಿಗಲಿಲ್ಲ. ಆದರೆ ಸಿಕ್ಕಷ್ಟು ಕಾಲದಲ್ಲಿ ಅವರ ವ್ಯಕ್ತಿತ್ವದ ಎಲ್ಲ ವಿವರಗಳನ್ನು ಹೇಳಬಹುದಾದಷ್ಟು ಚೆನ್ನಾಗಿ ಒಡನಾಟ ಇತ್ತು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರೊಫೆಸರ್ ವಿಶ್ವನಾಥ್ ಅವರು ವಿಭಾಗದಲ್ಲಿದ್ದಾಗಲೂ ಅಷ್ಟೇ, ಹೊರಗಡೆ ಇದ್ದಾಗಲೂ ಅಷ್ಟೇ ವಿದ್ಯಾರ್ಥಿಗಳನ್ನು, ತಮ್ಮ ಸಹೋದ್ಯೋಗಿಗಳನ್ನು ಬಹಳ ಆತ್ಮೀಯವಾಗಿ ಮಾತನಾಡಿಸ್ಕೊಂಡು ಅವರ ಕೈಲಾದ ಸಹಾಯ ಮಾಡ್ತಾ, ಸಲಹೆ ಸೂಚನೆಗಳನ್ನ ಕೊಡ್ತಾ ನಡೆಸ್ಕೊಳ್ತಾ ಇದ್ದದಲ್ಲದೆ ಅವರು ಓದು ಬರೆಹದ ಬಗೆಗೂ ಕೂಡ ಆಸಕ್ತಿಯನ್ನು ಹುಟ್ಟಿಸುವ ಮಾತುಗಳನ್ನು ಆಡ್ತಾ ಇರೋದು ನನಗೆ ಚೆನ್ನಾಗಿ ನೆನಪಿದೆ. ಪ್ರೊಫೆಸರ್ ಏನಾದರೂ ಬರೆದ್ರೇ ನಾವು ಉಳ್ಕೊಳ್ಳೋದು, ಏನಾದರೂ ಬರೀಬೇಕು ಅಂತೇಳಿ ಅನೇಕ ಸಲ ನನಗೆ ಅವರು ಕಿವಿ ಮಾತು ಹೇಳಿದ್ದನ್ನು ಇವತ್ತು ನಾನು ನೆನಪು ಮಾಡಿಕೊಳ್ತೇನೆ. ಅಂತಹ ವಿಶ್ವಾಸದ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಪ್ರಾಧ್ಯಾಪಕರು ಪ್ರೊಫೆಸರ್ ವಿಶ್ವನಾಥ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಗೈದ ಸಾಧನೆ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಬಹುದಾದ 50ಕ್ಕೂ ಹೆಚ್ಚು ಕೃತಿಗಳನ್ನು ಈಗಾಗಲೇ ಅವರು ಪ್ರಕಟಿಸಿದ್ದಾರೆ. ಆದರೆ ಆ ಕೃತಿಗಳನ್ನು ಪ್ರಕಟಿಸುವಾಗ ಕೂಡ ಎಲ್ಲೂ ಅಹಮ್ಮನ್ನು ಅವರು ತೋರಿಸಲಿಲ್ಲ. ನಾನು ದೊಡ್ಡ ಬರಹಗಾರ, ಸಾಹಿತಿ ಅನ್ನುವಂಥ ಗರ್ವ ಅವರಿಗಿರಲಿಲ್ಲ. ಬಹಳ ನಿಗರ್ವಿಯಾದಂಥ ಅವರು
ಮತ್ತು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ನನಗೆ ಗಮನಕ್ಕೆ ಬರಲಿಲ್ಲ, ಯಾಕೆಂದರೆ ನಮಗೆ ಯಾವತ್ತೂ ಕರೆದಿರಲಿಲ್ಲ ಮತ್ತು ಪುಸ್ತಕಗಳು ನನ್ನ ಕೈಗೆ ಸಿಗಲಿಲ್ಲ. ಒಂದು ಮಾತ್ರ ಸಿಕ್ತು, ಯಾಕೆಂದರೆ ನಾನು ಗದಾಯುದ್ಧ ಪಾಠ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಹುಡುಕುವಾಗ ಅವರ ಗದಾಯುದ್ಧದ ಅನುವಾದ ಪುಸ್ತಕ ನನ್ನ ಕೈಗೆ ಸಿಕ್ತು. ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಎಗಳು ಸಾಕು ಅಂತಾರಲ್ಲ, ಹಾಗೆ ಅದೊಂದೇ ಪುಸ್ತಕದಲ್ಲಿ ಅವರ ಎಲ್ಲ ವಿದ್ವತ್ಪೂರ್ಣವಾದಂಥ ವ್ಯಕ್ತಿತ್ವ ಪರಿಚಯ ಆಯಿತು. ನಮಗೆ ಸಾಕಷ್ಟು ಉಪಯೋಗಕ್ಕೆ ಬಂತು. ವಿದ್ಯಾರ್ಥಿಗಳು, ಅಧ್ಯಾಪಕರು ಎಲ್ಲರೂ ಕೂಡ ಆ ಪುಸ್ತಕದಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆದರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ರೀತಿ ಸಾಹಿತ್ಯಿಕ ಸಾಧನೆಯನ್ನು ಮಾಡಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದರೂ ಕೂಡ ಅವರು ಯಾವತ್ತೂ ನನಗಿಂತ ಹಿರಿಯರಿಲ್ಲ ಅನ್ನುವಂಥ ಭಾವನೆ ತೋರಲಿಲ್ಲ, ನನಗಿಂತ ಕಿರಿಯರಿಲ್ಲ ಅನ್ನುವಂಥ ಭಾವನೆಯನ್ನು ಸದಾ ತೋರ್ತಾ ಬಂದರು. ಜೊತೆಗೆ ಆಗಾಗ ನಾವು ಒಟ್ಟಿಗೆ ಸೇರಿಕೊಂಡು ನಮ್ಮ ವಸತಿ ಗೃಹಗಳಲ್ಲಿದ್ದಾಗ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇದ್ದದ್ದು ಉಂಟು. ನಾವು ಸತೀಶ್ ಅವರು, ಕುಸುಮಾಚಾರ್ ಅವರು, ಕೃಷ್ಣಪ್ಪನವರು, ವಿಶ್ವನಾಥ್ ಸರ್ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಸಂತೋಷವಾಗಿ ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಂಥ ಸಂದರ್ಭಗಳು. ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ಕ್ಷಣದಲ್ಲೂ ವ್ಯರ್ಥವಾಗಿ ಕಲಿತಿರಲಿಲ್ಲ. ನಮ್ಮ ಬರಹದ ಬಗ್ಗೆ, ಸಂಶೋಧನೆಯ ಬಗ್ಗೆ, ಆಗಿನ ನಾನು ಸಂಶೋಧನೆ ಮಾಡ್ತಾ ಇದ್ದೆ, ಇನ್ನೂ ಸಬ್ಮಿಟ್ ಮಾಡಿರಲಿಲ್ಲ. ಆ ಟೈಮಲ್ಲಿ ಸಾಕಷ್ಟು ಸಲಹೆಗಳನ್ನು ಕೊಟ್ಟರು, ಯಾವ ರೀತಿ ಬರೀಬೇಕು, ಯಾವ ರೀತಿ ಓದಬೇಕು, ಆ ಎಲ್ಲವನ್ನು ಕೂಡ ನಮಗೆ ಹೇಳಿಕೊಟ್ಟಂಥ ಒಂದು ಉದಾರವಾದ ವ್ಯಕ್ತಿತ್ವ ಅವರು. ಆನಂತರದ ದಿನಗಳಲ್ಲಿ ವಿಭಾಗದಲ್ಲಿ ಅವರು ನಾವು ನೋಡಿದ ಹಾಗೆ ಕನ್ನಡ ಕಟ್ಟುವ ಕೆಲಸದಲ್ಲಿ ಸದಾ ನಿರತರಾಗಿದ್ದರು. ವಿದ್ಯಾರ್ಥಿಗಳನ್ನು ಕೂಡ ಹುರಿದುಂಬಿಸಿ ಕನ್ನಡದ ಬಗ್ಗೆ ಆಸಕ್ತಿ ಮೂಡುವ ಹಾಗೆ ಅನೇಕ ಉಪನ್ಯಾಸಗಳನ್ನು ಕೂಡ ಅವರು ಮಾಡಿರುವುದುಂಟು. ಅಂತಹ ಸಂದರ್ಭದಲ್ಲಿ ನಾವು ಅವರಿಂದ ಕಲಿತದ್ದೇನು ಅಂತಂದರೆ, ಕನ್ನಡಕ್ಕೆ ನಾವು ಯಾವ ರೀತಿ ಕಂಕಣಬದ್ಧರಾಗಿ ಕಟಿಬದ್ಧರಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಆದರ್ಶ ಮಾದರಿಯನ್ನು ಅವರು ನಮಗೆಲ್ಲರಿಗೂ ತೋರಿಸ್ಕೊಟ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು JNUಗೆ ಇದ್ದಾಗ ಕೂಡ ಅಲ್ಲಿ ಅನೇಕ ಸಲ ಕಾಲ್ ಮಾಡಿ, ಅಂದರೆ ಆನ್ಲೈನಲ್ಲಿ ಕೂಡ ಅವರು ಸೆಮಿನಾರ್ಗಳನ್ನ ನಡೆಸೋ ಬಗ್ಗೆ, ಅದರಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ರು. ನಮಗೆ ಆದರೆ ಅದನ್ನು ಬಳಸ್ಕೊಳ್ಳಿಕ್ಕೆ, ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ, ವಿಶ್ವನಾಥ್ ಅವರ ನಿವೃತ್ತ ಜೀವನ ಅತ್ಯಂತ ಅರ್ಥಪೂರ್ಣವಾಗಿ ಇರಲಿ, ಇನ್ನಷ್ಟು ಅವರಿಂದ ಸಾಹಿತ್ಯಿಕ ಸಾಧನೆಗಳಾಗಲಿ, ಕನ್ನಡ ಕಟ್ಟುವ ಕೆಲಸದಲ್ಲಿ ಇನ್ನಷ್ಟು ಅವರು ತೊಡಗಿಸ್ಕೊಂಡು ನಮ್ಮಂಥ ಅನೇಕರಿಗೆ ಮಾರ್ಗದರ್ಶಕರಾಗಿ ಮಾದರಿಯಾಗಿ ನಿಲ್ಲಲಿ ಅಂತ ಎಲ್ಲರ ಪರವಾಗಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.